ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ವರ್ಷ ನಿಮ್ಮಿಂದ ಅಮ್ಮನಿಂದ ನೀವು ಮಿಸ್ ಆಗಿದ್ರಿ. ಈಗ ನೀವಿಬ್ರು ಮದುವೆ ಆದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಯ್ತು. ಅದಕ್ಕೆ ಹೇಳೋದು ನೀನು ನನ್ನ ಮುದ್ದಿನ ಕೂಸು ಅಂತ. ಅಮ್ಮ ಯಾವಾಗಲೂ ನನ್ನ ಅವಿನ ನೋಡಿ ನಿಮ್ಮ ಜೋಡಿಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತಾರೆ. ಆದರೆ ಈಗ ನಾನು ಹೇಳ್ತಿದ್ದೀನಿ, ನನ್ನ ಮುದ್ದಿನ ಮಾವನಿಗೂ ನನ್ನ ಅಮ್ಮನಿಗೂ ಹಾಗೆ ನಿಮ್ಮ ಜೋಡಿಗೂ ಯಾವ ದೃಷ್ಟಿನೂ ಬೀಳದೇ ಇರಲಿ. ಸಿರಿ ಸಿರಿ ಮೋಸ್ಟ್ಲಿ ಆಚೆ ಹೋಗಿರ್ಬೇಕು ಅನ್ಸುತ್ತೆ. ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು. ಆದರೆ ದುಡ್ಡು ಓಹೋ, ಏನು ದಂಡಪಿಂಡ, ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದೀಯಾ? ಓ, ಪ್ರೇಮಿಗಳ ದಿನ ಸ್ಪೆಷಲ್ಲು. ಹಾಗೆ ಅನ್ಕೊಳ್ಳಿ ತಾತ. ಅದಕ್ಕೆ ಮನೆಗೆ ಹೋಗು ರಜಾ ಅಂದರು, ಬಂದ್ಬಿಟ್ಟೆ. ಏನು ಪ್ಲಾನ್ ಮಾಡ್ತಿದ್ದೀಯಾ? ಗೊತ್ತಾಗ್ತಿಲ್ಲ ತಾತ. ಕೈ ತುಂಬ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೆನ್ನೆ ಬಂದಿದ್ದು 2,000ನ ಮನೆ ಖರ್ಚಿಗೆ ಅಂತ ಸಿರಿ ಕೊಟ್ಟೆ. ಇವತ್ತು ಜೇಬ್ ಖಾಲಿ. ಹೇ ತಾತ, ಸಾಲ ಕೊಡು ಅಂತ ಡೈರೆಕ್ಟಾಗಿ ಕೇಳು, ನಾನೇನು ಅನ್ಕೊಳ್ಳಲ್ಲ. ಅಲ್ಲ, ಸಂಬಳ ಆಗ್ತಿದ್ದಂಗೆ ಕೊಟ್ಬಿಡ್ತೀನಿ. ಬಡ್ಡಿ ಸಮೇತ ಕೊಡಬೇಕು. ಎಷ್ಟು ಬೇಕು ಕೇಳು. 2,000 ಕೊಡಿ ತಾತ. ಜಾಸ್ತಿ ತಗೊಂಡ್ರೆ ವಾಪಸ್ ಕೊಡ್ಬೇಕಲ್ಲ. ಸರಿ, ಓಕೆ ಓಕೆ, ತಗೋ. ಹೋಗ್ಲಾಡಿನ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಸಿನಿಮಾ ತೋರಿಸು. ಥ್ಯಾಂಕ್ಸ್ ತಾತ. ನಾನು ಅಡ್ವಾನ್ಸ್ ಇಸ್ಕೊಂಬಂದೆ ಅಂತ ಹೇಳ್ತೀನಿ, ನೀವ್ಯಾರಿಗೂ ಹೇಳಕ್ ಹೋಗ್ಬಿಡಿ. ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳಿಗೆ ಇಷ್ಟ ಆಗೋ ಥರ ಸೆಲೆಬ್ರೇಟ್ ಮಾಡ್ತೀನಿ. ಎಂಜಾಯ್. ಈ ಗಿಮಿಕ್ಸ್ ಎಲ್ಲ ಮಾಡಿಬಿಟ್ರೆ ನಾನು ಬಡ್ಡಿನ ಮನ್ನಾ ಮಾಡ್ತೀನಿ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಹೊಡ್ ಹೊಡ್. ಓ, ಬಂತ ಸವಾರಿ? ಏನಿದ? ಸಮರ್ಥ್ಗೆ ಸರ್ಪ್ರೈಸ್ ಕೊಡ್ದೆ. ಬಂದ್ಬಿಟ್ಟಿದಾನ? ಇವತ್ತು ರಜಾ ಕೊಟ್ಬಿಟ್ಟಿದಾರಂತೆ. ಹೌದಾ? ನಾನು ಅವನಿಗೆ ಅಂತ 3 ಶರ್ಟ್ಸ್ ತಂದೆ ತಾತ. ಒಂದು ಶರ್ಟ್ಗಳೆಲ್ಲ ಹಳೇದಾಗ್ಬಿಟ್ಟಿದೆ. ಓ, ಹೌದಾ? ಏ, ದುಡ್ಡೆಲ್ಲಿತ್ತು? ಅದು ನೆನ್ನೆ ಮನೆ ಖರ್ಚಿಗೆ ಅಂತ ಸಮರ್ಥ್ ದುಡ್ಡು ಕೊಟ್ಟಿದ್ದ. ಅದರಲ್ಲೇ ಒಳ್ಳೆ ಗಂಡ ಹೆಂಡ್ತಿ ಇಬ್ರು ಹೀಗೆ ಖುಷಿಯಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.